ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಬಾಗೆ. ಸ್ನೇಹಿತರೆ, ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ನಡೆದಿರುವಂಥ ಒಂದು ಘಟನೆ ಇದೀಗ ರಾಜ್ಯದಾದ್ಯಂತ ಭಾರೀ ಚರ್ಚೆಗೆ ಕಾರಣವಾಗಿ ಬಿಟ್ಟಿದೆ. ಮದುವೆಯಾದ ಕೇವಲ ಒಂದು ತಿಂಗಳಲ್ಲೇ ಯುವ ಉದ್ಯಮಿ ಸುದೀಪ್ ರೈ ಸಾವನ್ನಪ್ಪಿ ಬಿಡ್ತಾರೆ. ಈ ಸಾವು ಹಲವು ಅನುಮಾನಗಳಿಗೆ ಕಾರಣವೂ ಕೂಡ ಆಗಿಬಿಟ್ಟಿದೆ. ಈ ಪ್ರಕರಣದಲ್ಲಿ ಸತ್ಯ ಏನು, ಯಾರು ತಪ್ಪು ಮಾಡಿದ್ದಾರೆ, ಇದೀಗ ಎಲ್ಲರಿಗೂ ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಪುತ್ತೂರು ಮೂಲದ ಸುದೀಪ್ ಹಾಗೂ ಇತ್ತೀಚೆಗೆ ಸೌಮ್ಯ ಶೆಟ್ಟಿ ಅವರೊಂದಿಗೆ ಮದುವೆ ಆಗಿದ್ದರು. ಮದುವೆಯಾದ ಕೆಲವೇ ದಿನದಲ್ಲಿ ಕುಟುಂಬದೊಳಗಡೆ ಸಮಸ್ಯೆಯೂ ಕೂಡ ಆರಂಭವಾಗಿ ಬಿಟ್ಟಿತ್ತು ಎಂದು ಹೇಳಲಾಗ್ತಾ ಇದೆ. ಮಾರ್ಚ್ ತಿಂಗಳ ಕೊನೆಯ ಭಾಗದಲ್ಲಿ ಸುದೀಪ್ ರೈ ಸಾವನ್ನಪ್ಪಿ ಬಿಡ್ತಾರೆ. ಕುಟುಂಬದವರಿಗೆ ಮತ್ತು ಸಾರ್ವಜನಿಕರಿಗೆ ದೊಡ್ಡ ಆಘಾತವೇ ನೀಡಿ ಬಿಡ್ತಾರೆ. ಅದೇ ರೀತಿಯಾಗಿ ಬಹುತೇಕ ಪ್ರಶ್ನೆ, ಗೊಂದಲ ಎಲ್ಲವೂ ಕೂಡ ಉಟ್ಕೊಂಡು ಬಿಡುತ್ತೆ. ಕೇವಲ ಒಂದು ತಿಂಗಳಷ್ಟೇ ಮದುವೆ ಆಗಿರುವಂಥದ್ದು, ಆದರೆ ಹೇಗೆ ಈ ವ್ಯಕ್ತಿ ಸಾವನ್ನಪ್ಪೋದಕ್ಕೆ ಸಾಧ್ಯ ಅನ್ನುವ ರೀತಿಯಲ್ಲಿ ಅನುಮಾನಗಳು ಕೂಡ ಉಟ್ಕೊಂಡು ಬಿಡ್ತವೆ. ಅದರಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ಒಂದಿಷ್ಟು ಸಂಶಯದ ನೆರಳು ಇಲ್ಲಿ ಇರೋದ್ರಿಂದ ಈ ಒಂದು ನೇರವಾಗಿ ಸೌಮ್ಯ ಶೆಟ್ಟಿ ಅವರ ಮೇಲೆ ಅನೇಕ ಆರೋಪಗಳು ಕೂಡ ಕೇಳೋದಕ್ಕೆ ಪ್ರಾರಂಭಿಸಿ ಬಿಡ್ತವೆ. ಈ ಘಟನೆಯ ನಂತರ ಸುದೀಪ್ ರೈ ಕುಟುಂಬದವರು ಗಂಭೀರ ಆರೋಪವನ್ನು ಮಾಡ್ತಾರೆ. ಇದು ಸಾಮಾನ್ಯ ಸಾವಲ್ಲ, ಇದನ್ನ ಒಂದು ಪ್ಲಾನ್ ಮಾಡಿ ಕೊಲೆ ಮಾಡಲಾಗಿದೆ ಅನ್ನುವ ರೀತಿಯಲ್ಲಿ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಕುಟುಂಬದವರು ಹೇಳ್ತಾ ಇರುವ ಪ್ರಕಾರ ಸೌಮ್ಯ ಶೆಟ್ಟಿ ಮಾನಸಿಕ ಕಿರುಕುಳ ನೀಡಿರ್ತಾಳೆ ಮತ್ತು ಈ ಸಾವಿನ ಹಿಂದೆ ಅನುಮಾನಾಸ್ಪದ ಪರಿಸ್ಥಿತಿಗಳು ಇವೆ ಎಂಬುದನ್ನ ಆರೋಪಿಸ್ತಾ ಇದ್ದಾರೆ. ಕೆಲವರು ವಿಷ ಪ್ರಯೋಗದ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ವಿಷವನ್ನ ಆತನಿಗೆ ನೀಡಿದ್ದಾರೆ, ಸ್ಲೋ ಪಾಯ್ಸನ್ ಆತನಿಗೆ ಕೊಟ್ಟಿದ್ದಾರೆ ಅನ್ನುವ ರೀತಿಯಲ್ಲಿಯೂ ಕೂಡ ಒಂದಿಷ್ಟು ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮದುವೆಯ ನಂತರ ಹಲವು ಬಾರಿ ಜಗಳವು ಕೂಡ ನಡೆದು ಬಿಟ್ಟಿದ್ದು, ಮಾರ್ಚ್ ಮಧ್ಯದಲ್ಲಿ ನಡೆದ ಒಂದು ದೊಡ್ಡ ಜಗಳದ ನಂತರ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ ಎನ್ನುವಂಥದ್ದು ಕುಟುಂಬದವರು ಹೇಳ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸುದೀಪ್ ಕುಟುಂಬವು ಹೈ ಲೆವೆಲ್ ತನಿಖೆ ಬೇಕು ಎಂದು ಬೇಡಿಕೆಯನ್ನು ಕೂಡ ಇಟ್ಟಿದೆ. ಆದರೆ ಈ ಎಲ್ಲಾ ಆರೋಪಗಳನ್ನ ಸೌಮ್ಯ ಶೆಟ್ಟಿ ಸಂಪೂರ್ಣವಾಗಿ ತಳ್ಳಿ ಹಾಕ್ತಾ ಇದ್ದಾರೆ. ಇತ್ತ ಸೌಮ್ಯ ಶೆಟ್ಟಿ ಹೇಳ್ತಾ ಇರುವಂತದ್ದಾದ್ರೂ ಏನು, ಈ ಕುರಿತಾಗಿ ಒಂದಿಷ್ಟು ನಾವು ಸ್ಪಷ್ಟವಾದಂತಹ ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಅಂದ ಹಾಗೆ ಸೌಮ್ಯ ಶೆಟ್ಟಿ ಹೇಳ್ತಾ ಇರುವಂತದ್ದು, ನಾನು ಯಾವುದೇ ತಪ್ಪು ಮಾಡಿಲ್ಲ, ನನ್ನ ಮೇಲೆ ಮಾಡಲಾಗುತ್ತಿರುವ ಎಲ್ಲಾ ಆರೋಪಗಳು ಕೂಡ ಸುಳ್ಳು ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇನ್ನು ಅವರು ಹೇಳುವ ಪ್ರಕಾರ ಸುದೀಪ್ ರೈ ಸಾವಿಗೆ ಕಾರಣವೇ ಬೇರೆ, ಅತ್ತೆ ಮಾವನ ಕಿರುಕುಳ, ಕುಟುಂಬದ ಒತ್ತಡ ಮತ್ತು ಹೊರಗಿನ ವ್ಯಕ್ತಿಗಳ ಪ್ರಚೋದನೆ ಕಾರಣ ಇದೆ ಎನ್ನುವಂಥದ್ದನ್ನ ಆ ಹೆಣ್ಣು ಮಗಳು ಹೇಳ್ತಾ ಇರುವಂತದ್ದು. ಇದೀಗ ಸೌಮ್ಯ ಶೆಟ್ಟಿ ಸುದೀಪ್ ರೈ ಕುಟುಂಬದ ವಿರುದ್ಧ ಮತ್ತು ವೇಣು ಶೆಟ್ಟಿ ಎಂಬ ವ್ಯಕ್ತಿಯ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ನೀಡಿದ್ದಾರೆ. ಈ ಪ್ರಕರಣಕ್ಕೆ ಇನ್ನೊಂದು ಟ್ವಿಸ್ಟ್ ಕೂಡ ಸಿಕ್ಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ವೇಣು ಶೆಟ್ಟಿ ಎಂಬ ವ್ಯಕ್ತಿ ಕೂಡ ಸೌಮ್ಯ ವಿರುದ್ಧ ಗಂಭೀರ ಆರೋಪವನ್ನು ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ. ಮದುವೆ ಹೆಸರಲ್ಲಿ ಮೋಸ ಮಾಡಲಾಗಿದೆ ಎಂದು ಹೇಳಿಕೊಂಡು ತಿರುಗ್ತಾ ಇರ್ತಾರೆ. ಹಿಂದೆ ಕೂಡ ಇಂತಹ ಘಟನೆಗಳು ನಡೆದಿವೆ ಎಂದು ಆರೋಪವನ್ನ ಆ ವ್ಯಕ್ತಿ ಮಾಡ್ತಾ ಇದ್ದಾರೆ. ಇದರಿಂದ ಪ್ರಕರಣ ಇನ್ನಷ್ಟು ನಿಗೂಢವಾಗುತ್ತಿದೆ. ಇದರ ಜೊತೆಗೆ ಕೆಲವು ವರದಿಗಳ ಪ್ರಕಾರ ಸುದೀಪ್ ರೈ ಅವರಿಗೆ ಸಾಲದ ಸಮಸ್ಯೆ ಇತ್ತು ಎಂಬ ಮಾಹಿತಿಯೂ ಕೂಡ ಹೊರಗೆ ಬಂದಿದೆ. ಮದುವೆಗೆ ಸಂಪೂರ್ಣವಾದಂತಹ ಕುಟುಂಬದ ಒಪ್ಪಿಗೆ ಇರಲಿಲ್ಲ ಅನ್ನುವಂಥದ್ದು, ಅಂದ್ರೆ ಸುದೀಪ್ ರೈಗೆ ಸಂಬಂಧಪಟ್ಟ ಹಾಗೆ ಸುದೀಪ್ ರೈ ಕುಟುಂಬದವರ ಸಂಪೂರ್ಣವಾದಂತಹ ಒಪ್ಪಿಗೆ ಇರಲಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಲ್ಲಾ ಅಂಶಗಳಿಂದ ಪ್ರಕರಣವನ್ನ ಇನ್ನಷ್ಟು ಸಂಕೀರ್ಣವಾಗಿಸ್ತಾ ಇದೆ. ಪ್ರಸ್ತುತ ಕಾರ್ಕಳ ಪೊಲೀಸರು ಪ್ರಕರಣವನ್ನ ತನಿಖೆ ಮಾಡುತ್ತಿದ್ದಾರೆ. ಸಾಕ್ಷಿಗಳು, ಹೇಳಿಕೆಗಳು ಮತ್ತು ಎಲ್ಲಾ ಮಾಹಿತಿಗಳನ್ನ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿ ಬಿಟ್ಟಿದ್ದಾರೆ. ಯಾರು ಸತ್ಯ ಹೇಳ್ತಿದ್ದಾರೆ, ಯಾರು ತಪ್ಪು ಮಾಡಿದ್ದಾರೆ ಎಂಬುದು ತನಿಖೆಯ ನಂತರ ಮಾತ್ರ ಸ್ಪಷ್ಟವಾಗಿ ತಿಳಿಯೋದಕ್ಕೆ ಸಾಧ್ಯವಾಗಿ ಬಿಡುತ್ತೆ. ಒಟ್ಟಿನಲ್ಲಿ ನೋಡಿದರೆ ಇದು ಸರಳ ಪ್ರಕರಣ ಅಲ್ಲ. ಕುಟುಂಬದ ಕಲಹ, ಆರೋಪ ಪ್ರತ್ಯಾರೋಪ ಮತ್ತು ಅನೇಕ ಅನುಮಾನಗಳಿಂದ ಕೂಡಿದ ಪ್ರಕರಣ. ಅನೇಕ ಕಡೆಯಿಂದ ಬೇರೆ ಬೇರೆ ರೀತಿಯಾದಂತಹ ಆರೋಪಗಳು ಕೂಡ ಮತ್ತು ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಒಂದೆಡೆ ಸುದೀಪ್ ಕುಟುಂಬ, ಇನ್ನೊಂದೆಡೆ ಸೌಮ್ಯ ಶೆಟ್ಟಿ, ಮತ್ತೊಂದೆಡೆ ವೇಣು ಶೆಟ್ಟಿ ಅನ್ನುವಂಥ ವ್ಯಕ್ತಿಯ ಆಗಮನ, ಈ ಎಲ್ಲವೂ ಕೂಡ ಬೇರೆ ರೀತಿಯಲ್ಲಿ ಒಂದು ದಿಕ್ಕನ್ನ ತಪ್ಪಿಸ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ನಡುವೆ ಸತ್ಯ ಏನು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಮುಂದಿನ ದಿನದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಮಹತ್ವದ ಬೆಳವಣಿಗೆಗಳು ಕೂಡ ಎದುರಾಗುವ ಸಾಧ್ಯತೆ ಇದೆ. ಈ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇಲ್ಲಿ ನಾವು ಒಂದು ಸೂಕ್ಷ್ಮವಾದಂತಹ ಘಟನೆ ಅಥವಾ ಸೂಕ್ಷ್ಮವಾದಂತಹ ಮಾಹಿತಿಯನ್ನು ಗಮನಿಸಲೇಬೇಕಾಗಿರುವಂತಹದ್ದು
ಏನು ಅಂತಂದರೆ, ಮದುವೆ ಅನ್ನೋದು ಯಾವುದೋ ಒಂದು ಗೊಂಬೆಯ ಆಟವಲ್ಲ ಅಥವಾ ಗೊಂಬೆಯ ಮದುವೆ ಅಲ್ಲ. ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಬದುಕಬೇಕಾಗುತ್ತೆ. ಇದಕ್ಕೆ ಪೋಷಕರ ಒಪ್ಪಿಗೆಯನ್ನು ಕೂಡ ಪಡೆದುಕೊಳ್ಳಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಪೋಷಕರು ಒಪ್ಪಿಗೆ ಕೊಡದಂಥ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ನಾವು ಮದುವೆಯನ್ನು ಕೂಡ ಹಾಗೆ ಬಿಡ್ತೀವಿ. ಅದು ಎರಡನೇ ಮದುವೆ ಅಥವಾ ಮೊದಲನೇ ಮದುವೆ ಇನ್ಯಾವುದೇ ಬೇಕಾದರೂ ಇರಬಹುದು. ಆದರೆ ಆ ಒಂದು ಜೋಡಿಯಲ್ಲಿ ಅಥವಾ ಮದುವೆ ಆದಂಥ ಸಂದರ್ಭದಲ್ಲಿ ಏನಾದರೂ ಒಂದಿಷ್ಟು ಎಡವಟ್ಟು ಹಾಗೆ ಬಿಟ್ಟರೆ ಇಂತಹ ಪರಿಸ್ಥಿತಿ ನಿಮಗೂ ಕೂಡ ಎದುರಾಗುವಂತಹ ಎಲ್ಲ ಸಾಧ್ಯತೆ, ಎಲ್ಲ ಲಕ್ಷಣಗಳು ಕೂಡ ಇದ್ದಾವೆ. ಹಾಗಾಗಿ ನಿಮ್ಮಿಂದ ಅಥವಾ ನೀವು ಯಾರನ್ನು ಇಷ್ಟಪಡ್ತಿದ್ದೀರಿ ಅಥವಾ ನಿಮ್ಮ ಇಷ್ಟದಂತೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ ಅನ್ನುವ ಕಾರಣಕ್ಕೆ ಮನೆಯವರ ಇಷ್ಟವಿಲ್ಲದೆ ಮದುವೆ ಆಗೋದಿದೆಯಲ್ಲ, ನಿಜಕ್ಕೂ ಎಷ್ಟರ ಮಟ್ಟಿಗೆ ಸೂಕ್ತ ಮತ್ತು ಅದರಿಂದ ಏನೇನೆಲ್ಲ ಆಗಬಹುದು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಕೂಡ ಆಗಿಬಿಟ್ಟಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಸುದೀಪ್ ರೈ ಕುಟುಂಬದವರಿಗೆ ಈ ಸೌಮ್ಯ ಶೆಟ್ಟಿ ಇಷ್ಟ ಇರೋದಿಲ್ಲ. ಆದರೂ ಕೂಡ ಮದುವೆ ಆಗಿರ್ತಾನೆ. ಮದುವೆ ಆದಂಥ ಕಾರಣದಿಂದಾಗಿ ಇಬ್ಬರು ಕೂಡ ಹೊರಗಡೆ ಸಂಸಾರವನ್ನು ಮಾಡ್ತಾ ಇರ್ತಾರೆ. ಅದಾದ ಬಳಿಕ ಒಂದಿಷ್ಟು ಗಲಾಟೆ ಅಂತದೆಲ್ಲ ವೈಮನಸ್ಸು ಕೂಡ ಕಾಣಿಸಿಕೊಂಡು ಬಿಟ್ಟಿರುತ್ತೆ. ಇದೆಲ್ಲವೂ ಕೂಡ ಕುಟುಂಬದವರಿಗೆ ಗೊತ್ತಾಗಿ ಬಿಟ್ಟಿರುತ್ತೆ. ನನ್ನ ಮಗನನ್ನ ಪ್ಲಾನ್ ಮಾಡಿ ಆಕೆ ಕೊಂದಿದ್ದಾಳೆ ಅನ್ನುವ ರೀತಿಯಲ್ಲಿ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟು ಈ ಒಂದು ಸುದ್ದಿಯ ಸಾರಾಂಶವನ್ನು ನಾವು ಗಮನಿಸೋದಾದ್ರೆ, ಒಟ್ಟು ಈ ಸುದ್ದಿಯ ಒಂದಿಷ್ಟು ಸಂಪೂರ್ಣವಾದಂಥ ಘಟನೆಯನ್ನು ಸಂಕ್ಷಿಪ್ತವಾಗಿ ಗಮನಿಸೋದಾದ್ರೆ, ಸುದೀಪ್ ರೈ ಅನ್ನುವಂಥ ವ್ಯಕ್ತಿ ಸೌಮ್ಯ ಶೆಟ್ಟಿ ಅನ್ನುವಂಥ ಹೆಣ್ಣು ಮಗಳನ್ನ ಮದುವೆ ಆಗಿರ್ತಾರೆ. ಒಂದು ತಿಂಗಳಷ್ಟೇ ಮದುವೆ ಆಗಿರುತ್ತೆ. ಒಂದು ತಿಂಗಳ ಒಳಗಡೆ ಆಗಿ ಆ ವ್ಯಕ್ತಿಯ ಸಾವು ಕೂಡ ಹಾಗೆ ಬರುತ್ತೆ. ಆ ಸಾವು ಇದೀಗ ಅನೇಕ ರೀತಿಯಾದಂಥ ಅನುಮಾನಗಳಿಗೆ ಕಾರಣವಾಗಿಬಿಟ್ಟಿದೆ. ಈಗ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ತನಿಖೆಯೂ ಕೂಡ ನಡೀತಾ ಇದೆ. ಇದೆಲ್ಲದರ ನಡುವೆ ಯಾರದ್ದು ಸರಿ, ಯಾರದ್ದು ತಪ್ಪು ಅಥವಾ ಇದರಲ್ಲಿ ಏನೆಲ್ಲ ನಡೆದಿದೆ ಅನ್ನೋದು ಕೂಡ ಸತ್ಯಾಸತ್ಯತೆ ಕೆಲವೇ ದಿನದಲ್ಲಿ ಪೊಲೀಸರು ಒಂದು ನಿಯತ್ತಿಂದ ಅಥವಾ ಕೇಸ್ಗೆ ಒಂದಿಷ್ಟು ಫೋಕಸ್ ಮಾಡಿ ಏನಾದರೂ ಕೆಲಸ ಮಾಡಿಬಿಟ್ರೆ ಖಂಡಿತವಾಗಿಯೂ ಈ ಒಂದು ಸತ್ಯಾಸತ್ಯತೆ ಹೊರಗಡೆ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆನ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.